ಈ ಒಂದು ಇನ್ಸಿಡೆಂಟ್ ಬಂದು ಮೈಸೂರಿನ ತಹಸೀಲ್ದಾರ್ ಆಫೀಸಲ್ಲಿ ನಡೆದಿರೋದು. ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ, ನಮ್ಮ ಗೌರವಾನ್ವಿತ ತಹಸೀಲ್ದಾರ್ ಏನಿದ್ದಾರೆ ಅವರು ಮುಂದ್ಗಡೆ ಅಂತ ಡೋರ್ನ ಕ್ಲೋಸ್ ಮಾಡ್ಕೊಂಡು ಹಿಂದ್ಗಡೆ ತಮಗೆ ಬೇಕಾಗಿರೋರಿಗೆ ಬೇಕಾಗಿರೋಂಥ ಕೆಲಸಗಳನ್ನ ಮಾಡ್ಕೊಡ್ತಿರ್ತಾರೆ. ಯಾಕಪ್ಪ ಅಂತಂದ್ರೆ, ಮುಂದ್ಗಡೆ ಕಾಯಿರಲ್ಲ ಸಾಮಾನ್ಯ ಜನಗಳು, ಬಡ ಜನಗಳಾಗಿರ್ತಾರೆ. ಸೊ ಅವ್ರ ಕೆಲಸ ನಾವು ಯಾವಾಗ ಬೇಕಾದ್ರೂ ಮಾಡ್ಕೊಡ್ಬೋದು. ಯಾಕಂದ್ರೆ ಅವ್ರಿಗೆ ಏನಂತ ಎಮರ್ಜೆನ್ಸಿ ಕೆಲಸನೂ ಇರಲ್ಲ. ಇವತ್ತು ಬಂದ್ರು ಬರ್ತಾರೆ, ನಾಳೆ ಬಂದ್ರು ಬರ್ತಾರೆ, ಒಂದು ತಿಂಗಳು ಬಿಟ್ಟು ಬಂದ್ರು ಬರ್ತಾರೆ. ಆದ್ರೆ ಈ ದುಡ್ಡಿರೋರು ಮತ್ತೆ ಅಧಿಕಾರ ಇರ್ತಾರಲ್ಲ, ಅವ್ರಗಳಿಗೆ ಹಂಗಲ್ಲ. ಅವರಿಗೆ ತುಂಬಾನೇ ಎಮರ್ಜೆನ್ಸಿ ಕೆಲಸಗಳಿರ್ತವೆ. ಅವರಿಗೆ VIP ಗಳ ತರ ಟ್ರೀಟ್ ಮಾಡಿ ಮತ್ತೆ ಸ್ಪೆಷಲ್ ಎಂಟ್ರಿ ಕೊಟ್ಟು ಅವ್ರಗಳ ಒಂದು ಕೆಲಸನ ಮಾಡ್ಕೊಡೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಸೊ ಈ ತರದೊಂದು ಸಾಮಾಜಿಕ ಕಳಕಳಿನ ಮನಸ್ಸಲ್ಲಿ ಇಟ್ಕೊಂಡು ಪಾಪ ಮೈಸೂರಿನ ತಹಸೀಲ್ದಾರ್ ಆದಂತ ನಮ್ಮ ಮಂಜುನಾಥ್ ಸರ್ ಅವರು ಮುಂದ್ಗಡೆ ಡೋರ್ನ ಕ್ಲೋಸ್ ಮಾಡ್ಕೊಂಡು ಹಿಂದ್ಗಡೆ ಡೋರ್ನ ಓಪನ್ ಮಾಡ್ಕೊಂಡು ಲೀಗಲ್ ಆಗಿ ಕೆಲಸಗಳನ್ನ ಮಾಡ್ಕೊಡ್ತಿರ್ತಾರೆ. ಆದ್ರೆ ನಮ್ಮ ತಹಸೀಲ್ದಾರ್ ಮಂಜುನಾಥ್ ಸರ್ಗೆ ಸಮಾಜದ ಮೇಲಿರುವಂತ ಈ ಒಂದು ಕಾಳಜಿ ಇಲ್ಲಿ ಮಾತಾಡ್ತಿರುವಂತ ಇಬ್ರು ಲಾಯರ್ಗಳಿಗೆ ಹೆಂಗ್ ಗೊತ್ತಾಗ್ಬೇಕು? ಇವ್ರು ಅವ್ರನ್ನ ಪಾಪ ಸುಮ್ನೆ ಪ್ರಶ್ನೆ ಮಾಡ್ತಿದ್ದಾರೆ. ನೀವು ಸಾಮಾನ್ಯ ಜನಗಳ ಕೆಲಸನ ಮಾಡ್ಕೊಡೋದು ಬಿಟ್ಬಿಟ್ಟು ಮುಂದ್ಗಡೆ ಡೋರ್ನ ಲಾಕ್ ಮಾಡ್ಕೊಂಡು ಹಿಂದ್ಗಡೆ ನಿಮ್ಗೆ ಬೇಕಾಗಿರೋ ಯಾಕೆ ಕೆಲಸನ ಮಾಡ್ಕೊಡ್ತಿದ್ರ ಅಂತ ನಾಚಿಕೆ ಬೇಕು ಸರ್ ನಿಮ್ ಜನ್ಮಕ್ಕೆ. ನೀವು ಒಬ್ಬ ಪಬ್ಲಿಕ್ ಸರ್ವೆಂಟ್ ಆಗಿ ಜನಗಳು ಸೇವ್ ಮಾಡೋದು ಬಿಟ್ಬಿಟ್ಟು ಈ ದುಡ್ಡಿರೋರಿಗೆ ಅಧಿಕಾರಿಯವರಿಗೆ VIP ಗಳ ತರ ಟ್ರೀಟ್ ಮಾಡೋದು, ಅವ್ರ ಕೆಲಸನ ಬೇಗ ಮಾಡ್ಕೊಡೋದು, ಈ ಸಾಮಾನ್ಯ ಜನಗಳಿಗೆ ಇವತ್ತು ಬಾ ನಾಳೆ ಬಾ ಇನ್ನೊಂದು ತಿಂಗಳು ಬಿಟ್ಟು ಬಾ ಅಂತ ಅಲ್ಸೋದು, ಮತ್ತೆ ಇದನ್ನ ಪ್ರಶ್ನೆ ಮಾಡಕ್ ಬಂದಂತ ಲಾಯರ್ಸ್ಗಳಿಗೆ ಧಮಕಿ ಆಗ್ತಿರೋದು. ಈ ವಿಡಿಯೋ ನೋಡಿದ್ರಂತ ಪ್ರತಿಯೊಬ್ಬರಿಗೂ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಈ ವಿಷಯನ ಇಲ್ಲಿಗೆ ಮುಚ್ಚೋಗಿ ಬಿಡಬಾರ್ದು. ಸೊ ಈ ವಿಷಯದ ಬಗ್ಗೆ ಯಾವುದೇ ರೀತಿ ನಿಮ್ ಫೀಡಲ್ಲಿ ಬಂದ್ರು ಕೂಡ ಅದನ್ನ ಎಷ್ಟಾಗುತ್ತೋ ಶೇರ್ ಮಾಡಿ. ಸೊ ಈ ದುರಾಂಕಾರ ತುಂಬಿರಂತ ತಹಸೀಲ್ದಾರ್ಗೆ ಶಿಕ್ಷೆ ಆಗೋವರೆಗೂ ಬಿಡಬಾರ್ದು.